ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗ್ರ್ಯಾಂಡ್ ಪೇರೆಂಟಿಂಗ್ ಸೆಕೆಂಡ್ ಇನ್ನಿಂಗ್ಸ್. ಅವಿನ್ಯ ಎಲ್ರಿಗೂ ಹಾಯ್ ಹೇಳ್ತಿದ್ದಾಳೆ. ಸರಿ, ಅವಿನ್ಯ ಬೇಬಿನ ಕರ್ಕೊಂಡು ನಾವು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ. ಆ್ಯಕ್ಚುಲಿ ಒಂದು ಬೀಗ್ ರೂಟ್ ಆಗಿತ್ತು, ಸೊ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಮೂವರು, ಇದು ಸಂಡೇದು ಆ್ಯಕ್ಚುಲಿ ವ್ಲಾಗ್, ಹೊರಟ್ವಿ. ಮಧ್ಯದ್ರಲ್ಲಿ ಪುಟಾಣಿಗೆ ಹೊಟ್ಟೆ ಹಸಿ ಆಗ್ತಾಯಿತ್ತೇನೋ ಅಂದ್ಬಿಟ್ಟು ನಾವೇ ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ಅವಳಿಗೊಂದು ಇಡ್ಲಿ ತಿನ್ನಿಸ್ಕೊಂಡು, ಇದು ಕೃಷ್ಣ ಕುಟೀರ ಅಂತ ಹೋಟ್ಲ್ ಅನಿಸುತ್ತೆ, ಹಾಸನ ಹೈವೇನಲ್ಲಿತ್ತು, ಚೆನ್ನಾಗಿತ್ತು. ಇನ್ನು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇದು ದೇವಸ್ಥಾನ ಮೆಟ್ಲು, ಕಾಲು ಮೆಟ್ಲು ದಾರಿ ಇದು. ನಾವು ಕಾರ್ನಲ್ಲಿ ಹೋಗಿದ್ದರಿಂದ ನಾವು ಡೈರೆಕ್ಟಾಗೆ ಮೇಲ್ಗಡೆ ಹೋಗಿ ಪಾರ್ಕ್ ಮಾಡಿಬಿಟ್ಟು ಇನ್ನು ದೇವಸ್ಥಾನಕ್ಕಂತ ಹೊರಟ್ವಿ. ಆ್ಯಕ್ಚುಲಿ ನನ್ನ ಚಿಕ್ಕ ಮಗ ಅಲ್ಲೇ ಇದ್ದ, ಹಿಂದಿನ ದಿನವೇ ಹೋಗಿದ್ದ. ಸರಿ, ಅವನು, ಅವನ ಫ್ರೆಂಡು, ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ಅವ್ರ ಚಿಕ್ಕಪ್ಪ ಅವಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೊರಟ್ರು ದೇವಸ್ಥಾನ ಕಡೆಗೆ. ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅವಳನ್ನ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಕೊಂಡು ದೇವ್ರು ನೋಡೋಕ್ಕೆ ಕಾಲಭೈರವನ್ನ ತುಂಬ ಚೆನ್ನಾಗಿತ್ತು. ಸರಿ, ದೇವಸ್ಥಾನ ಮುಗಿಸ್ಕೊಂಡು ಇನ್ನು ಬೀಗ್ ರೂಟಕ್ಕೆ ಹೋದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಬೆಂಗಳೂರಿಗೆ ಬಂದ್ವಿ. ಇದೆಲ್ಲ ಅವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದ ದೇವಸ್ಥಾನದಲ್ಲಿ ಅವಳ ಕೈ ಮುಗ್ಗಿ ಅನ್ನೋದು. ಇಲ್ಲಿದ್ದು ಇದು ಗಣೇಶನ ನೋಡಿ ಕೈ ಮುಗಿಯಪ್ಪ ಅಂತ ಇದ್ದರು. ಇದು ದೇವಿ ದೇವಸ್ಥಾನ, ಇದು ದೇವಿದು ಇದು. ಸರಿ, ಇನ್ನು ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಇದು ಸಂಡೇದು ವ್ಲಾಗ್ ಆಗಿರೋದ್ರಿಂದ ನೀವೆಲ್ಲರೂ ನೋಡಿ ನನ್ನನ್ನು ದಯವಿಟ್ಟು ಎಂಕರೇಜ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸು ತುಂಬ ಇಂಪಾರ್ಟೆಂಟು ನನಗೆ. ನೀವು ಕಮೆಂಟ್ ಮಾಡಿದ್ರೆ, ಗುಡ್ ಆರ್ ಬ್ಯಾಡ್, ನೀವೇನಿದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ ಹೇಳಿದ್ರೆ ನಾನು ತಿದ್ಕೊಳೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಅಲ್ಲಿಂದ ಇನ್ನು ಹೊರಗಡೆ ಇದು ಎಲ್ಲ ತುಂಬ ಚೆನ್ನಾಗಿದೆ. ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ದೇವಸ್ಥಾನ. ಒಂಥರ ಸಂಡೇಸ್ ಹೋದರೆ ತುಂಬ ಚೆನ್ನಾಗೂ ಇರುತ್ತೆ. ಅವರ ಬಾಲಗಂಗಾಧರ ಸ್ವಾಮಿ ಅವ್ರದ್ದು ಸ್ಕೂಲ್ಸು, ಕಾಲೇಜಸ್ ಎಲ್ಲ ಇದೆ ಅಲ್ಲಿ, ಫ್ರೀ ಎಜುಕೇಷನ್ಸು, ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದನ್ನು ಮುಗಿಸ್ಕೊಂಡು ಇನ್ನು ನಾವು ಬೆಂಗಳೂರಿಗೆ ಹೊರಟು ಬಂದ್ವಿ. ನನಗೆ ಒಂದು ಚಿಕ್ಕ ಸ್ಟೋರಿ ಹೇಳಬೇಕು ಅಂತ ಇಷ್ಟ ಆಗ್ತೈತೆ, ಅದು ಹೇಳ್ತಾಯಿದ್ದೀನಿ. ಸಮುದ್ರದ ನೀರು ಎಷ್ಟೇ ಇದ್ರೂ ನಮಗೆ ಯೂಸ್ ಆಗೋದಿಲ್ಲ ಕುಡಿಯೋಕ್ಕೆ. ಹಾಗೆ ಬೇಡದೇ ಇರೋ ರಿಲೇಷನ್ಶಿಪ್ಸು, ಬೇಡದೇ ಇರೋ ಸಂಬಂಧಗಳು ಎಷ್ಟೇ ಹತ್ತಿರದಲ್ಲಿದ್ದರೂ ಆಗಲಿಲ್ಲ ಅಂದರೆ ಅದು ವೇಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಎರಡು ಮಾತುಗಳು ನಂದು ಮುಗಿಸ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ನಮಸ್ತೆ, ಸೈನಿಂಗ್ ಆಫ್.